ಸರಿಯಾದ ಸಮಯ. ಹೋಗಿ ತಿರ್ಕಪ್ಪಗ ಈ ಊರು ಬಿಟ್ಟು ಎಲ್ಲರ ಹೋಗಿ ಬದುಕೋ ಅಂತ ಹೇಳ್ತೇನೆ. ಇಲ್ಲೇ ನಿಂತ್ರ ಹೊತ್ತು ಹೊಕ್ಕತಿ. ನಾ ತಡ ಮಾಡಬಾರ್ದು. ದೌಡ್ ಮಾಡಿ ಹೋಗಿ ನನ್ನ ಮಗಗ ವಿಷಯ ತಿಳಿಸ್ತೇನೆ. ನಾಲ್ಕು ದಿನ ಆತು ತಿರ್ಕಪ್ಪಣ್ಣರ ಮನೆಗೆ ಹೋಗೇ ಇಲ್ಲ. ಹೊಲ್ದಾಗಿಂದು ಜಲ್ದಿ ಕೆಲಸ ಮುಗಿಸ್ಕೊಂಡು ಪಂಚಾಯತಿಗೆ ಹೋಗ್ತೀನಿ. ಅಲ್ಲಿ ಕೆಲಸ ಎಲ್ಲ ಮುಗಿತಂದ್ರ ಒಂದ್ ಸ್ವಲ್ಪ ಕತ್ಲಾಗಿಂದ ತಿರ್ಕಪ್ಪಣ್ಣರ ಮನೆ ಕಡೆ ಹೋಗ್ಕನಿ. ಅಂದ್ರ ನಾ ಹೋಗುದು ಯಾರಿಗಿ ಗೊತ್ತಾಗಂಗಿಲ್ಲ. ಆ ಮನ್ಯಾಗ ಪಾಪ ಇರ್ಚಕ್ಕ ಹೆಂಗ ಅದಾಳೋ ಏನೋ. ಶ್ರೀಮಂತರ ಮನ್ಯಾಗ ಹುಟ್ಟಿ ಬೆಳೆದ್ರು ಹಂಗ ಹಿಂಗ ಅನ್ನಂಗಿಲ್ಲ. ಒಂಚೂರು ಸೊಕ್ಕಿಲ್ಲ ಪಾಪ. ಬಟ್ ಸಂಪನ್ನೆದಾಳ. ಒಂದಿಲ್ದ ಒಂದು ದಿನ ನಮ್ಮೂರನ್ ಮಂದಿ ಅವ್ರೆಲ್ಲದಾಳ ಅಂತ ಕಂಡು ಹಿಡಿದು ಅವ್ರಿಗೆ ಒಂದಿಲ್ದ ಒಂದು ತೊಂದ್ರೆ ಮಾಡವ್ರ. ಆದಷ್ಟು ಜಲ್ದಿ ಬ್ಯಾರೆ ಊರಾಗ ಅವ್ರಿಗೊಂದೇನಾರ ವ್ಯವಸ್ಥೆ ಮಾಡಿ ಇಟ್ಟು ಬಿಡ್ಬೇಕ. ಏನ್ ವಿಚಾರ ಮಾಡಕತ್ತೀಯಪ್ಪ? ಈ ನಮ್ನಿ ಮಕ್ಕನಾಗಿ ಹೊಂಟಿದಿ? ಏನಿಲ್ವೇ, ಹೊಲಕ್ಕ ಆಳ್ ಹೋಗ್ಯಾವ. ಅದಕ್ಕ ಎಷ್ಟ್ ಮಂದಿ ಹೋಗ್ಯಾರ ಎಷ್ಟ್ ಮಂದಿ ಬಂದಾರ ಅಂತ ವಿಚಾರ ಮಾಡಾಕ್ ಕುಂತಿದ್ನಿ. ಯಪ್ಪ ಆ ವಿಚಾರ ಎಲ್ಲ ಬಿಡು. ನೀನ ಬರೇ ಇನ್ನ ನಿನ್ ಹೆಂಡತಿ ಮಕ್ಕಳು ಇದ್ರ ಬಗ್ಗೆ ವಿಚಾರ ಮಾಡ. ಹೆಂಡತಿ ಮಕ್ಕಳ ಅಂದ್ರ ನನ್ನ ಮಾತಿನ ಅರ್ಥ ಮದುವೆ ಮಾಡ್ಕೊಂಡು ನಮ್ದರ ಇಟ್ಟಕೊಂಡ ಆಸ್ತಿ ಐತಿ. ಇದಕ್ಕ ಒಂದು 4 ಮಕ್ಕಳರ ಬೇಕು. ಅದ್ರ ಬಗ್ಗೆ ವಿಚಾರ ಮಾಡ ಯಪ್ಪ. ಹೊಲ ಕಾಳ್ ಹೋಗ್ಯಾವು ಇದ್ರ ಬಗ್ಗೆನ ಜೀವನ ಪೂರ್ತಿ ವಿಚಾರ ಮಾಡ್ಕಂತ ಹೊಂಟ್ರ ಮುಂದ ಮಂತೇನಾಗದ ಯಾವಾಗ? ಯವ್ವ ಮದುವೆ ಅಂತ ಯಾಕೆ ಕುಣಿತೀವಿ? ಎಲ್ಲಿ ಹೋಗಂಗಿಲ್ಲ. ಇನ್ನು ನನಗ್ ಅಂತ ಪರಿ ವಯಸ್ಸಾಗಿ ಏನ ಮುದುಕಾಗಿಲ್ಲ. ಕರೆಕ್ಟ್ ಹೇಳಿದಿ ನೋಡಿ ಇರಂಗೌಡ. ನಿಮ್ಮ ಅವನ್ ಕಣ್ಣಾಗ ನೀ ಏನಾರ ಆಕಿಗೆ ಮುದುಕ ಕಂಡಂಗ ಕಾಣಾಕ್ ಕುಂತೀಯ ಏನ? ನನ್ನ ಮಗ ಯಾಕ ಮುದುಕಕ್ಕನ? ಹೊರಪ್ಪದಿಯಲ್ಲಿ ನೀನು ಮುಪ್ಪಾನ್ ಮುದುಕಾಗಿದಿ. ಓದಕ ದೌಡ ಮದುವೆ ಮಾಡ್ಕೊ ಅಂತ ನನ್ನ ಮಗ ಹೇಳಾಕ್ ಕುಂತಿದ್ನಿ. ಹೌದೌದು, ನಾನು ಮುಪ್ಪಾನ್ ಮುದುಕ. ನೀನ ಹೊರೇದ್ ಹುಡುಗಿನ. ಗಿಟ್ರಿಗೆ ವಯಸ್ಸು ಕಾಣಂಗಿಲ್ಲ ಅಂತಾರ. ನೀನ ಅದಕ್ಕ ಉದಾಹರಣೆ ಮುದುಕಿಡ್ಡಿ. ನೋಡು, ಮುಂಜಾನೆದ್ದ ನನಗ ಸಿಟ್ಟು ತರಸ್ಬೇಡ. ಇರಂಗೌಡ, ನಿಮ್ಮಪ್ಪನ್ ಕೊಟ್ಟಾಗ ಏನ ಅವ ಹಂಗ ಬರೇ ನಕಲಿ ಮಾಡೋದ್ ಬಿಟ್ಟು ಬೇರೆ ಏನು ಗುರ್ತಿಲ್ಲ. ಯವ್ವ ನೀವಿಬ್ರು ಹಿಂಗ ನಕಲಿ ಮಾಡ್ಕೊಂತ ನಕ್ಕೊಂತ ಇರ್ರಿ, ಅಷ್ಟ ಸಾಕು. ಆತ್ ತಗೋರ್ಬೇವ, ನನಗ ಹೊತ್ತಕತಿ. ನಾ ಇನ್ನ ಹೊಕ್ಕನಿ. ಇರಂಗೌಡ ನಿಂದ್ರಯ್ಯಪ್ಪ, ನಿನಗ ಒಂದು ಮುಖ್ಯವಾಗಿದ್ದ ವಿಷಯ ಹೇಳೋದೈತಿ. ಮುಖ್ಯವಾಗಿದ್ದ ವಿಷಯನ ಏನದ? ಇರಂಗೌಡ ಅದೇ ಹೇಳಿದ್ನಲ್ಲ, ನಮ್ಮಣ್ಣನ ಮಗಳು ವೈಷ್ಣವಿ ಆಕೆಗೆ ಜೊತೆ ನಿಂದ ಸಕ್ರಿ ಕಾರ್ಯ ಮಾಡೋದು. ಹೇಳಿದ್ದಿ. ಅದಕ್ಕೆಲ್ಲ ಈಗ ಅವಸರ ಏನೈತಿ? ನಿನಗ ನಿಮ್ಮಪ್ಪಗ ಏನು ಅವಸರಿಲ್ಲ. ನಾನು ತಣ್ಣಗ ನಮ್ಮ ತವ್ರ ಮನೆಗೆ ಹೊಂಟಿದ್ದೆ. ನೀ ಹೇಳ್ದಂಗೆ ಕೇಳ್ತೇನೆ ಅಂತ ಬಿಡಿಸಿರಿ. ಇವತ್ತು ಮಾತ್ರ ಇರಂಗೌಡ ನಾ ಹೇಳ್ದಂಗ ಕೇಳ್ಬೇಕ. ಇದ ವಾರದಾಗ ನಿಮ್ಮಿಬ್ಬರದು ಕಾರ್ಯ ಐತಿ. ಕಾರ್ಯಕ್ಕ ಇಡೀ ಊರ್ ಮಂದಿನ ಕರೆನಂತ. ಅದಕ್ಕ ಒಟ್ಟು ಚಂದನ್ಮು ಅರಬಿ ಹೊಲಸ್ಕೋ, ಎಲ್ಲಾರ ತಯಾರಿ ಇವತ್ತು ಅಂದ್ಬಿಡು. ವೀರನ್ಗೌಡ ವೈಷ್ಣವಿಗೆ ರೇಷ್ಮೆ ಸೀರೆ ತರ್ಬೇಕ, ಕಾಲಾಗಿಂದ ಚೈನಾ ತರ್ಬೇಕ, ಒಂದು ಬೆಳ್ಳಿ ಉಂಗುರ ತರ್ಬೇಕ. ಅಷ್ಟ ಅಲ್ಲ, ನಿನ್ ಹೆಂಡತಿಗೆ 2 ತೋಡೆ ಮಾಡ್ಸಿಟ್ಟೇನಿ ಬಂಗಾರದ್ವು. ಅದನ್ನು ಕಾರ್ಯ ದಿನಾನ ನೀನ ಆಕಿ ಕೈಯಾಗ ಹಾಕುವಂತಿ. ಈ ನಮ್ಮ ಅವನ್ ತಿನ್ನಾಗ ಏನ್ ಹುಚ್ಚು ಹೊಕ್ಕೊಂಡೈತಿಯೋ ಏನೋ. 4 ಮಂದಿಯಾಗ ಇರವ ನಾನ. ಒಂದೇ ಹೆಂಡ್ತಿದು ಇನ್ನೂ ಬಗಿನ ಹರಿದಿಲ್ಲ. ಆಕಿ ಎಲ್ಲದಾಳೋ ಏನ್ ಮಾಡಾಕತ್ತಾಳೋ ಏನೂ ಒಂದು ಗೊತ್ತಿಲ್ಲ. ಅಂತದ್ರಾಗ ನನ್ನಂತವನ ತಿಳಿದವನ 2ನೇ ಮದ್ವೆ ಮಾಡ್ಕೊಂಡ್ರ ನನಗ್ ನಾಳೆ ಮಂದಿ ಏನಂತಾರ? ಮಾತ್ ಎತ್ತಿದ್ರ ನೀ ಮದ್ವೆ ಮಾಡ್ಕೋತೇನಂದ್ರ ಈ ಮನ್ಯಾಗ ಇರ್ತೇನಿ, ಇಲ್ಲಂದ್ರ ತವ್ರ ಮನಿಗೆ ಹೋಗ್ತೇನಿ ಅಂತ ಹೆದರ್ಸ್ತಾಳ. ನಮ್ಮವ್ವ ಏನಾರ ಈ ವಯಸ್ಸಿನಾಗ ತವ್ರ ಮನಿಗೆ ಹೋದ್ಲಂದ್ರ ಊರಾಗ ಮಂದಿ ನಗತಾರ. ಏನ್ ಮಾಡ್ಲಿ ಅನ್ನೋದ ಅರ್ಥ ಆಗ್ಬಲ್ದು. ಏನಿಲ್ ಬೇವ, ನಿನಗ ಒಂದ್ ಮಾತು ಹೇಳ್ಬೇಕಾಗಿತ್ತ. ಯವ್ವ, ಒಂದ್ ವೇಳೆ ನಾನು ಮದ್ವಿ ಮಾಡ್ಕೊಂಡೆ ಅಂದ್ರ ಅದು ದೊಡ್ಡ ಅಪರಾಧ ಆಕೈತಿ ಬೇ. ಯವ್ವ, ಕಾನೂನಿನ ದೃಷ್ಟಿಯೊಳಗ ಒಂದ್ ಮದುವೆ ಆಗಿ ಆ ಹೆಂಡತಿ ಜೊತೆ ನಂದು ಡಿವೋರ್ಸ್ ಆಗ್ಲಾರ್ದ 2ನೇ ಮದುವೆ ಆಗಾಕ ನನಗ ಕಾನೂನ್ಯಾಗ ಅವಕಾಶ ಇಲ್ಲ. ಒಂದೇ ಹೆಂಡತಿ ಕೂಟ ಮದುವೆ ಆಗಿದ್ದು ಡಿವೋರ್ಸ್ ಆಗಬೇಕಾ? ಇರಂಗೌಡ, ಆ ಒಂದೇ ಹೆಂಡತಿ ಅದಕ್ಕೆ ನಿನ್ನ ಮನ್ಯಾಗ ನೆಟ್ಟಗ ಒಂದು ವಾರ ಇಲ್ಲ. ಅಕಿ ಯಾ ಸೀಮಿ ಹೆಂಡತಿ? ಅದೆಲ್ಲ ಮುಗಿದು ಹೋದ ಕತಿ. ಈಗೇನ್ ಮದುವೆ ಆಕೈತಲ್ಲ ಇದ ಖರೇವ. ಯವ್ವ, ನೀ ಅಂತಿದಿ. ಆದ್ರ ಕಾನೂನಿನ ದೃಷ್ಟಿಯೊಳಗ ಒಂದ್ ಹೆಣ್ಣಿಗೆ ಕೊಳ್ಳಿಗೆ ತಾಳಿ ಕಟ್ಟಿಂದ ಅದು ಮದ್ವಿನ. ಆಕಿ ಇಲ್ಲದಾಳೋ ಎಲ್ಲೋ ಅದಾಳೋ ಅನ್ನೋದು ಇಲ್ಲೇ ಮ್ಯಾಟರ್ ಆಗುದಿಲ್ಲ. ವೀರನ್ಗೌಡ,
ನಮ್ಮ ಮನೆಯಾಗ ನಡ್ಕೊಂಡಾಳ. ಆಕಿದ ಮುಗದ ಹೋದ ಕತಿ. ಆಕಿ ವಿಚಾರ ಬಿಡ. ನೀನ ವೈಷ್ಣವಿ ಜೊತೆ ಕಾರ್ಯಕ್ಕ ತಯಾರಾಗ. ಇಲ್ಲಂದ್ರ ನನ್ನ ದಾರಿ ನಾ ನೋಡ್ಕೋತೇನಿ. ಏನನ್ಗೌಡ, ಇದನ್ನ ನಿಮ್ಮ ಅವ್ಗ ತಿಳಿಸಿ ಹೇಳಾಕ್ ಕುಂತೇನಿ. ಆದ್ರ ಆಕಿ ತಿಳ್ಕೊಳ್ಳೋ ಪರಿಸ್ಥಿತಿ ಒಳಗ ಇಲ್ಲ. ಆದ್ರ ನೀ ಹೇಳೋದು ಸರಿಯಾಗಿ ಐತಿ. 4 ಮಂದಿಯಾಗ ಅಡ್ಡಾಡವ ನೀನ. ತಪ್ಪನ್ಯಾಗ ಸಿಕ್ಕ್ರ ಜನ ಇಷ್ಟೆಲ್ಲ ತಿಳ್ಕೊಂಡು ನೀನ ತಪ್ಪು ಮಾಡಿಯಲ್ಲ ಅಂತ ನಿನ್ನ ಕಡೆ ಬೆರಳು ಮಾಡಿ ತೋರ್ಸೋ ಹಂಗಾಕತಿ. ಹ್ಞೂ ಯಪ್ಪ, ಇದೆಲ್ಲ ನಮ್ಮ ಅವ್ಗ ತಿಳಿಸಿ ಹೇಳೋರು ಯಾರು ಅಂತಾನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಕಮೆಂಟ್ ಬಾಕ್ಸಿಗೆ ಹೋಗಿ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ಒಂದು ನೋಟಿಫಿಕೇಶನ್ ತೋರಿಸ್ತೈತಿ. ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ. ಗಿರಿಜಾ ಅವ್ರೆ, ನಾನು ಕೈಕಾಲು ಮುಖ ತೊಳ್ಕೊಂಡು ಬಂದೆ. ಊಟ ಮಾಡಿ ಬೆಳಿಗ್ಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋನು. ಸರಿ, ನಾಳೆ ಹೆಂಗಾದ್ರೂ ಮಾಡಿ ಒಂದು ಏನಾದ್ರೂ ನಮ್ಮ ಕೆಲಸ ಅಂತ ಸಿಕ್ಬಿಟ್ರೆ ಅಷ್ಟ ಸಾಕಾಕೈತಿ. ಗಿರಿಜಾ ಅವ್ರ, ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೇದಾಕೈತಿ. ನೀವೇನು ಚಿಂತೆ ಮಾಡಬೇಡ್ರಿ. ಇಲ್ಲ ಇಲ್ಲ, ಇದು ನನ್ನ ಒಳ್ಳೆ ಮನಸ್ಸಿಂದ ಆಗಿದ್ದಲ್ಲ, ವೀರನ್ಗೌಡನ ಒಳ್ಳೆ ಗುಣದಿಂದ ಆಗಿದ್ದ. ಒಂದ್ ವೇಳೆ ವೀರನ್ಗೌಡ ಬಂದು ನಮಗ ಸಹಾಯ ಮಾಡಿದ್ದಿಲ್ಲ ಅಂತಂದ್ರ ನಮ್ ಗತಿ ಇವತ್ತ ಮಳೆ ಗಾಳಿ ಚಳಿ ಒಳಗ ಎಲ್ಲೋ ರಸ್ತೆ ಬದಿ ಒಳಗ ಕುಂತು ಕಾಲ ಕಳಿಬೇಕಾಗಿತ್ತ. ಆದ್ರ ಅವ ನಮ್ಮ ಪಾಲಿಗೆ ದೇವ್ರು ಬಂದಂಗ ಬಂದ ಈ ಮನಿ ನಮಗ ಕೊಡಿಸ್ತಲೆ ಇವತ್ತು ನಾವು ಒಂದು ರೊಟ್ಟಿನೋ ಒಂದು ಅನ್ನನೋ ತಿನ್ಕೊಂಡು ಆರಾಮಾಗಿ ನೆಮ್ಮದಿಲೆ ಅದೇವಿ ಅಂದ್ರೆ ಅದಕ್ಕೆಲ್ಲ ಅವನ ಒಳ್ಳೆ ಗುಣನ ಕಾರಣ. ಅಷ್ಟೇ ಅಲ್ಲ, ಪಾಪ ನಮಗ ಸಂತಿ ತಂದು ಕೊಟ್ಟು ಅದ್ರಾಗ ನಿಮ್ ತಾಯಿಯವ್ರು ಬೇರೆ ಬಂದು ನಮಗ ಹಿಟ್ಟು ಬ್ಯಾಳಿ ಅಕ್ಕಿ ಎಲ್ಲಾನು ಕೊಟ್ಟು ಹೋದ್ರ. ಇವರೆಲ್ಲ ಸಹಕಾರದಿಂದ ಇವತ್ತು ಆರಾಮಾಗಿ ಇಲ್ಲೊಂದು ಕಡೆ ನೆಮ್ಮದಿಲೆ ಅದೇವಿ ಅಂತ ನಮಗ ಒಂದು ನೆಮ್ಮದಿ ಅನ್ನೋದು ಐತಿ. ನಿಜ ಗಿರ್ಜಾ ಅವ್ರ, ನೀವ್ ಹೇಳೋದು ಖರೇನ ಐತಿ. ಇವರೆಲ್ಲ ನಮ್ಮ ಕಷ್ಟದಾಗ ನಮಗ್ ಸಹಾಯ ಆಗ್ಲಿಕ್ರ ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟದಾಗಿ ಇರ್ತಿತ್ತು. ಗಿರ್ಜಾ ಅವ್ರ, ಇದೆಲ್ಲ ಒಂದು ಕೆಟ್ಟ ಗಳಿಗೆ ಅಂತ ಮರ್ತು ಬಿಟ್ಟು ಇನ್ನು ಮುಂದ ನಮ್ಮ ಹೊಸ ಜೀವನದ ಹಾದಿನ ಕಟ್ಕೊಳ್ಳೋಣ್ರಿ. ನಿಜ, ಇನ್ಮೇಲೆ ನಾವ್ ಯಾರಿಗೂ ಮತ್ತೆ ಮತ್ತೆ ತೊಂದರೆ ಕೊಡ್ದಂಗ ನಮ್ಮ ಕಾಲ ಮೇಲೆ ನಾವು ನಿಂತ್ರ ಅಷ್ಟ ಸಾಕ. ಯಾರು ಯಾರು ಯಾರದ? ಅರೆ, ನೀವ್ ಯಾರಂತ ಹೇಳ್ರಿ. ಗಿರ್ಜಾ ಅವ್ರ, ನೀವು ಒಟ್ಟ ಮಾತಾಡ್ಬೇಡ್ರಿ. ಒಳಗ್ ಹೋಗಿ ಸುಮ್ಮನೆ ಮುಚ್ಕೊಂಡ್ ಕುತ್ಕೋರಿ. ಯಾರು ಬಂದಾರ ಅಂತ ನಾನು ನೋಡ್ತೀನಿ. ಅಯ್ಯೋ, ನಾನ್ ಯಾಕ ಒಳಗ್ ಹೋಗಿ ಕುತ್ಕೊಳ್ಳಿ? ನಾನು ನೋಡ್ತೀನಿ ಯಾರದಾರ ಅಂತ. ಗಿರ್ಜಾ ಅವ್ರ, ಇಷ್ಟು ಜೋರಾಗಿ ಕದಾ ಬಡಿಯಾಕತ್ತಾರಂದ್ರ ಯಾರದಾರ ಅಂತ ನನಗೆ ಸ್ವಲ್ಪ ಅನುಮಾನ. ನಾನು ನಿಮ್ ಸೇಫ್ಟಿ ಹೇಳಾತೀನಿ. ನೀವು ಒಳಗ್ ಹೋಗಿ ಮುಚ್ಕೊಂಡ್ ಕುತ್ಕೋರಿ. ನಾನು ಕೂಗೋ ಮಠ ಒಟ್ಟ ಬರ್ಬೇಡ್ರಿ. ಅಂದ್ರೆ ನಾವಿರೋದು ಯಾರಿಗಾದ್ರೂ ಗೊತ್ತಾಗಿತ್ತೋ ಏನೋ? ನಾನ್ ಮಾತ್ರ ನಿಮ್ಮ ಒಬ್ಬರನ್ನ ಬಿಟ್ಟು ಹೋಗೋದಿಲ್ಲ. ಅವ್ರೇನಾದ್ರೂ ನಿಮಗ ತೊಂದರೆ ಮಾಡಿದ್ರೆ? ಗಿರ್ಜಾ ಅವ್ರ, ನನಗೇನು ಆಗಲ್ಲ. ನೀವು ನನ್ನ ಮಾತು ಕೇಳ್ರಿ. ಒಂಚೂರು ಹೋಗಿ ಒಳಗಡೆ ನಿಂತ್ಕೋರಿ. ಯಾರು ಬಂದಾರ ಅಂತ ನೋಡಿ ನಿಮ್ಮನ್ನ ಕೂಗ್ತೇನೆ. ನನಗೆ ಯಾಕೋ ಬಹಳ ಹೆದರಿಕೆ ಆಗ ಕುಂತೈತಿ. ಗಿರ್ಜಾ ಅವ್ರ, ನಾನು ಇರೋವಾಗ ನೀವ್ ಯಾವ್ದಕ್ಕೂ ಭಯ ಪಡ್ಬೇಡ್ರಿ. ಗಿರ್ಜಾ ಅವ್ರ, ಒಳಗ್ ಹೋಗ್ರಿ. ಸರಿ. ಯಾರು ಅಂತ ಹೇಳ್ರಿ. ಒಂದ್ ವೇಳೆ ಇವ್ರಿಗೆ ಯಾರಾದ್ರೂ ಏನಾರ ತೊಂದರೆ ಮಾಡ್ಬಿಟ್ರೆ? ಗಿರ್ಜಾ ಅವ್ರ, ಹೋಗ್ರಿ ಒಳಗ. ಆಯ್ತು. ಇಷ್ಟೊತ್ನ್ಯಾಗ ಎಷ್ಟು ಜೋರಿಗೆ ಕದ ಯಾರು ಬಡಿತಿರ್ಬೇಕ? ಕದ ತೆಗೆದು ನೋಡೇ ಬಿಡ್ತೇನಿ ಯಾರು ಬಂದಾರ ಅಂತ.